ಇವತ್ತಿನ ದಿವಸ ಏನು ಕಾಂಗ್ರೆಸ್ ಸರ್ಕಾರಕ್ಕೆ ಕಣ್ಣು ಕಿವಿ ಎರಡು ಕೇಳಿಸ್ತಾ ಆಗಿದೆ. ಇಲ್ಲಿನ ರೈತರಿಗೆ ಏನು ಅವರ ಜಮೀನು ಕೊಡೋದಕ್ಕೆ ಇಚ್ಛೆ ಇಲ್ಲ ಅಂದ್ರು ತುಂಬಾ ಒತ್ತಾಯಪೂರ್ವಕವಾಗಿ ನೋಟಿಸ್ ಹೊರಡಿಸಿದ್ದಾರೆ, ಜಮೀನು ತಗೊಳ್ಳೋಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಈ 18 ದಿನದ ಹೋರಾಟದ ಜೊತೆ ನಮ್ಮ JDS ಪಕ್ಷ ನಮ್ಮ ವರಿಷ್ಠರ ಜೊತೆಲಿದ್ದೀವಿ. ಅವ್ರ ಜೊತೆ ನಿಂತು ಕೊನೆ ಕ್ಷಣದವರೆಗೂ ಅವರ ಜಮೀನು ಅಕ್ವೈರ್ ಮಾಡ್ದಂಗೆ ನೋಟಿಫಿಕೇಶನ್ ಜಾರಿ ಆದರೂ ಪರವಾಗಿಲ್ಲ, ನ್ಯಾಯಾಲಯಕ್ಕಾದರೂ ಹೊರಡ್ತೀವಿ, ಹೋರಾಡ್ತೀವಿ. ಅವ್ರಿಗೋಸ್ಕರ ನಾವು ರೈತ ಪರವಾಗಿ ನಿಲ್ತೀವಿ. ಇದು ಪ್ರಜಾಪ್ರಭುತ್ವ, ಭಾರತದಲ್ಲಿ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಇರೋದು. ನಮ್ಮ ಕರ್ನಾಟಕದಲ್ಲಿ ರೈತರನ್ನ ದಬ್ಬಾಳಿಕೆ ಮೇಲೆ ಜಮೀನು ಕಿತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅವ್ರ ಜಮೀನು ಅವ್ರ ಕಿರೋದ್ರಿಂದ ಯಾರ ಜಮೀನು ನಾವು ಬಲವಂತವಾಗಿ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅವ್ರಾಗ ಅವ್ರು ಕೊಡ್ಬೇಕು. ಯಾರೋ ಒಂದು 3-4 ಜನ ಕೆಲವರು ಕೊಡ್ತೀನಿ ಅನ್ನೋ ಮಾತುಗೋಸ್ಕರ ಇವ್ರು ಈ ಜನ ದಬ್ಬಾಳಿಕೆ ಮಾಡ್ಕೊಂಡು ಎಲ್ಲಾ ಜಮೀನ್ ಮೇಲೆ ಒತ್ತಡ ಇರೋದು ನಿಜ ಅಕ್ಷಮ್ಯ ಅಪರಾಧ. ಇವತ್ತು ನೂರಾರು ಜನ ಕಾರ್ಯಕರ್ತರು ಮುಖಂಡರು ಇವತ್ತು ಈ ಬಿಡದಿ ಟೌನ್ಶಿಪ್ಗೆ ಇವರು ಸರ್ಕಾರದ ವಿರೋಧವಾಗಿ ನಾವು ಇವತ್ತು ಬೆಂಬಲ ಕೊಡಲಿಕ್ಕೆ ಶೃಂಗೇರಿಯಿಂದ ಬಂದಿದ್ದೀವಿ. ಏನು ಕಾಂಗ್ರೆಸ್ನ ಭ್ರಷ್ಟಾಚಾರ ಸರ್ಕಾರವನ್ನು ಇವತ್ತು ಏನು ತೊಲಗಿಸುವಂಥ ಹೆಜ್ಜೆ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ. ಇವತ್ತು ಎಲ್ಲ ಕಡೆಯಿಂದನೂ ಕೂಡ ಏನು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರವನ್ನು ಬಿಡದಿ ಟೌನ್ಶಿಪ್ ಮುಖಾಂತರ ತೋರಿಸ್ತಾ ಇದ್ದಾರೆ. ಈ ಒಂದು ಭ್ರಷ್ಟಾಚಾರ ಸರ್ಕಾರವನ್ನು ಇನ್ನು ಕೆಲವೇ ದಿನಗಳಲ್ಲಿ ರಾಜ್ಯವನ್ನು ಬಿಟ್ಟು ಓಡಿಸುವಂಥ ಕೆಲಸ JDS ಮಾಡುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ರಾಜ್ಯದಲ್ಲಿ ಎಲ್ಲ ಹಳ್ಳಿಗಳನ್ನು ಕಾಡನ್ನು ಎಲ್ಲ ನಾಶ ಮಾಡಲು ಹೊರಟಿದ್ದಾರೆ. ಇವರು ಯಾತಕ್ಕಾಗಿ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಇವರಿಗೆ ದೇವರು ಸ್ವಲ್ಪ ಒಳ್ಳೆ ಬುದ್ಧಿ ಕೊಡಲಿ. ನಮ್ಮ ನೆಲ, ನಮ್ಮ ಜಲ, ನಮ್ಮ ಮರ, ನಮ್ಮ ಪರಿಸರ ಉಳಿಸೋಂಥ ಒಂದು ಈ ಮುಖ್ಯಮಂತ್ರಿಗಳಿಗೆ ಒಂದು ಒಳ್ಳೆ ಬುದ್ಧಿ ಕೊಡಲಿ. ಇಂಥ ಕೆಟ್ಟದ ಒಂದು ಯೋಜನೆಯನ್ನು ಇಲ್ಲಿಗೆ ನಿಲ್ಲಿಸಲಿ, ರೈತರ ಪರವಾಗಿ ನಿಲ್ಲಿ ಈ ಸರ್ಕಾರ ಅಂತ ನಾವು ಕೇಳ್ಕೊಳ್ತೀವಿ. ಇದು ರೈಟ್ ನ್ಯೂಸ್.